ನಂಬಿಕೆ ಮತ್ತು ಸಂಬಂಧ ಬಹಳ ದೊಡ್ಡವಾದಂತ ವಿಚಾರ. ನಂಬಿಕೆ ಇಲ್ಲ ಅಂದ್ರೆ ಯಾವ ಸಂಬಂಧಗಳನ್ನು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸ್ನೇಹ ಇವೆಲ್ಲ ಕೂಡ ನಾವು ಏನು ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ, ಅದು ಉಳಿಲಿಕ್ಕೆ ಸಾಧ್ಯ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಹಂಗೆ ಮುಖ್ಯ. ಹಂಗೆ ನೀವೆಲ್ಲ ಕೂಡ ಇಡೀ ಜಿಲ್ಲೆಯಲ್ಲಿ ಏನು KH ಪಾಟೀಲ್ ರವರ ಕುಟುಂಬ ಮತ್ತು ಅವರ ಅನುಯಾಯಿಗಳು, ಅವ್ರು ಬರೀ ಅವ್ರ ಮಕ್ಕಳು ಮಾತ್ರ ಅವ್ರ ಜೊತೆ ಇರಲಿಲ್ಲ. ನಾನು ಕಂಡಂಗೆ ಇಡೀ ರಾಜ್ಯದ ಉದ್ದಗಲೂ ಕೂಡ ಅವ್ರದೇ ಆದಂತ ಒಂದು ಪರಿವಾರವನ್ನ ಬೆಳೆಸ್ಕೊಂಡು ಎಲ್ಲನೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದನ್ನ ನಾವೆಲ್ಲ ಇಲ್ಲಿ ಗಮನಿಸಿಕೊಂಡಿದ್ದೇವೆ. ಇವತ್ತು ಪಾಟೀಲ್ ರವರು ಸತ್ತು 33 ವರ್ಷ ಆಗಿರ್ಬೋದು. ಅವರು ನಮ್ಮಿಂದ ಮೇಲೋಗಿದ್ದಾರೆ. ಅವರ ಆದರ್ಶ, ಅವರ ಬದುಕು ಎಲ್ಲ ಕೂಡ ಇವತ್ತು ಕರ್ನಾಟಕಕ್ಕೆ ಏನು ಒಂದು ಕನಸನ್ನ, ಬಹುಶಃ ನಮ್ಮ ಏನು ಖಂಡ್ರೆ ಅವರು ಹೇಳಿದ್ರು, ಅರಣ್ಯ ಇಲಾಖೆ ಅವರು ಇದ್ದಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ದಿಟ್ಟ ನಿರ್ಧಾರಗಳು, ನಿಮ್ಮಲ್ಲಿ ಅವ್ರ ಕಾಲದಲ್ಲಿ ಮಾಡಿದಂತ ಝೂ, ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಇವೆಲ್ಲ ಕೂಡ ಇದೆ. ನಾನಿಲ್ಲಿ ಒಂದು ಸಂದರ್ಭ ಬಂದಾಗ ನೀರಿನ ಜೊತೆಗೆ ಈ ಸ್ಮಶಾನಕ್ಕೆ ಅವ್ರು ಕರ್ಕೊಂಡು ಹೋಗಿದ್ರು, ರುದ್ರಭೂಮಿಗೆ. ಏನಾದ್ರು ರುದ್ರಭೂಮಿಗೆ ಏನ ಸಿಟ್ಟಿದ್ರಲ್ಲ, ಮುಕ್ತಿವನ ಅಂತೇಳಿ. ನಾನು ಅದನ್ನ ಹೋಗಿ ನನ್ನ ತಮ್ಮಂಗೆ ಮಾತಾಡಿ ಇಲ್ಲಿಗೆ ಒಂದು ಟೀಮ್ಗೆ ಕಳಿಸ್ಕೊಟ್ಟಿದ್ದೆ. ಯಾಕೆಂದ್ರೆ ಕೊನೆಗೆ ಭಗವಂತನ ಪಾದಕ್ಕೆ ಸೇರ್ಬೇಕಾದ್ರೆ ಆ ಜಾಗದಲ್ಲಿ ಶಾಂತಿಯಿಂದ ಇರಬೇಕು ಅಂತೇಳಿ ಪ್ರತಿಯೊಬ್ರು ಕೂಡ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಈ ಒಂದು ಗದಗ್ನಲ್ಲಿ ಅವರ ಕ್ಷೇತ್ರದಲ್ಲಿ ಮಾಡಿರೋದು ನಿಮಗೆ ಅಥವಾ ನೀವೆಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಅವರ ವಿಚಾರ, ಅವರ ಆಲೋಚನೆಗಳು ಎಲ್ಲ ಕೂಡ ಬಹಳ ದೂರದೃಷ್ಟಿಯಿಂದ ಇವತ್ತು ಅವನ್ನೆಲ್ಲ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಪ್ರತಿಯೊಂದು ಕೆಲಸ KH ಪಾಟೀಲ್ ರವರ ಕುಟುಂಬ, HK ಪಾಟೀಲ್ ರವರು ಅವರ ಅವಧಿಯಲ್ಲಿ ಸಿಕ್ಕಿದಂತ ಅವಕಾಶದಲ್ಲಿ ಇವತ್ತು ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಮೊನ್ನೆ ತಾನೇ ಕ್ಯಾಬಿನೆಟ್ ಅಲ್ಲಿ ನಿಮ್ಮಲ್ಲಿ ಒಂದು 40 ಎಕರೆ ಜಾಗ ಇತ್ತು, ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಕೂಡ ಅದನ್ನ ಅಪ್ರೂವಲ್ ಮಾಡಿಸಿ, ನಾನು ಅನೇಕ ಸಾಕ್ಷಿ ಗುಡ್ಡೆಗಳನ್ನ, ನಾನು ಎಷ್ಟು ದಿನ ಇರ್ತೀನಿ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ನನ್ನ ಅವಧಿಯಲ್ಲಿ ಈ ಕ್ಷೇತ್ರದ ಮಹಾಜನತೆಗೆ ಋಣವನ್ನು ತೀರಿಸಬೇಕು, ಈ ಜಿಲ್ಲೆಗೆ ಋಣವನ್ನು ತೀರಿಸಬೇಕು ಅಂತೇಳಿ ಒಂದು ದಿಟ್ಟವಾದಂತ ತೀರ್ಮಾನವನ್ನ ಈ ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ DR ಪಾಟೀಲ್ ಅವರು ಕೂಡ ನನ್ನ ಜೊತೆ 3 ಬಾರಿ ಶಾಸಕರಾಗಿದ್ದರು. ಅವರು ಕೂಡ ಬಹಳ ದೊಡ್ಡ ಮಹಾತ್ಯಾಗಿ, ಸ್ವಾಮಿ ವಿವೇಕಾನಂದರವರ ಶಿಷ್ಯರು ಅಂತ ಹೇಳಿ ನಮ್ಮ HK ಪಾಟೀಲ್ ಅವರು ಹೇಳ್ತಾರೆ, ಅವರ ಅನ್ಯಾಯಗಳು ಅಂತೇಳಿ. ಸೊ ಹಂಗೆ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಮಹಾತ್ಯಾಗದಿಂದ ಮಾತ್ರ ಮಹಾಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಅವರು ಕೂಡ HK ಪಾಟೀಲ್ ಅವರಿಗೆ ರಾಜಕೀಯವಾಗಿ ಬೆಳಿಲಿ ಅಂತೇಳಿ ಅವರು ಕೂಡ ತ್ಯಾಗವನ್ನು ಮಾಡೋದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಂಡು, HK ಪಾಟೀಲ್ ಅವರಿಗೆ ರಾಜಕೀಯವಾಗಿ ಬೆಳಿಲಿ ಅಂತೇಳಿ ಅವರು ಕೂಡ ತ್ಯಾಗವನ್ನು ಮಾಡೋದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳಿಲ್ಲ ಅಂದ್ರೆ ನನ್ನ ಕರ್ತವ್ಯಕ್ಕೆ ಲೋಪ ಆದಂಗೆ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ತಾಯಿ ನಮಗೆ ಜನ್ಮ ಕೊಡ್ತಾರೆ, ದೇವರು ನಮಗೆ ಬುದ್ಧಿಯನ್ನು ಕೊಡ್ತಾರೆ, ಗುರುಗಳು ವಿದ್ಯೆಯನ್ನು ಕೊಡ್ತಾರೆ. ಆದರೆ ಯಾರು ಕೊಡದೆ ಒಂದು ಸ್ನೇಹ, ಯಾರ ಮನಸ್ಸಿಗೂ ಕೂಡ ನೋವುದ ರೀತಿಯಲ್ಲಿ ಆ ಸ್ನೇಹ ಸಂಬಂಧವನ್ನ ಇಡೀ ಇವರ ಪರಿವಾರ ಉಳಿಸ್ಕೊಂಡು ಹೋಗ್ತಾ ಇದೆ. ಸೊ ನಾವೆಲ್ಲ ಸೇರಿ ಅವರ ಜೊತೆಯಲ್ಲಿ ಇವತ್ತು ಯಾಕೆ ಬಂದಿದ್ದೇವೆ ಅಂತಂದ್ರೆ, ಇವತ್ತು ನಾವು ಅವರ ಜೊತೆಯಲ್ಲಿ ಮಾಡಿದಂತ ಎಲ್ಲ ಒಳ್ಳೆ ಕೆಲಸಗಳ ಜೊತೆಯಲ್ಲಿ ಇಡೀ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಇವತ್ತು ನಾವೆಲ್ಲ ಬಂದು ಅವರ ಜೊತೆಲಿದ್ದೇವೆ. ಒಟ್ಟ ಕೆಲಸ ಮಾಡ್ಕೊಂಡು ಹೋಗೋಣ ಈ ರಾಜ್ಯಕ್ಕೆ, ಈ ರಾಜ್ಯದ ಭವಿಷ್ಯಕ್ಕೆ. ಇವತ್ತು ನಮ್ಮ ಹೊರಟಿ ಸಾಹೇಬರು ಹೇಳ್ತಾ ಇದ್ರಲ್ಲ, ಬಹುಶಃ ಅವರು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. 8 ಬಾರಿ ಅಲ್ಲ, 8 ಬಾರಿ, 8 ಅಲ್ಲ 48. ಇನ್ಯಾರು ಅವರ ರೆಕಾರ್ಡ್ ಅನ್ನ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲಾ ಪಾರ್ಟಿಲೂ ಇಂಡಿಪೆಂಡೆಂಟು, ಕಾಂಗ್ರೆಸ್ ಎಲ್ಲ ಬಿಟ್ಟು BJP ದಳ ಎಲ್ಲ ಕೂಡ ಅವ್ರ ಸಂದರ್ಭದಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ನಾವು ಗಾಳಕ್ಕೆ ಪ್ರಯತ್ನ ಮಾಡಿದೆ, ನಮ್ ಗಾಳಕ್ಕೆ ಅವ್ರು ಬೀಳಲಿಲ್ಲ. ನೋಡೋಣ ಮುಂದಕ್ಕೆ ಹೆಂಗೋ ನನಗೆ ಗೊತ್ತಿಲ್ಲ.
ಸೊ ಎಲ್ಲ ಬೇಕಾದಷ್ಟು ಪ್ರಯತ್ನವನ್ನ ಮಾಡಿದ್ದೇವೆ. ಸೊ ಒಳ್ಳೇದಾಗಿ ಅವರಿಗೂ ಕೂಡ ಅವರು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಎಚ್ ಕೆ ಪಾಟೀಲ್, ಡಿ ಆರ್ ಪಾಟೀಲ್, ಕೆ ಎಚ್ ಪಾಟೀಲ್ ಎಲ್ಲ ಒಡನಾಟಿಯಾಗಿ ಇವತ್ತು ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದರಿಂದ ನಮ್ಮ ವಿಶ್ವೇಶ್ವರರು ಹೇಳ್ದಂಗೆ ಜನಸೇವೆ ಗುರಿಯಾಗಿರಲಿ, ಜನಸೇವೆಗೆ ನಿಯಮವಿರಲಿ, ಜನಸೇವೆಯಲ್ಲಿ ಪ್ರಾಮಾಣಿಕತೆ ಇರಲಿ. ಅದನ್ನ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ರವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಇನ್ನ ಬಹಳ ಹೊತ್ತು ಮಾತಾಡಕ್ಕೆ ಹೋಗ್ಬೋದು, ಬೇರೆ ಸಂದರ್ಭ ಆಗಕ್ಕೆ ಬರ್ತಾ ಇರ್ತೀನಿ, ಬಂದು ನಿಮ್ಮ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ತಿಳ್ಕೊಳ್ಳಿ, ನಿಮ್ಮ ಜಿಲ್ಲೆ ಆದ ಮೇಲೆ, ಧಾರವಾಡ ಜಿಲ್ಲೆ ವಿಭಾಗ ಆದ ಮೇಲೆ ಏನು ಸಾಕ್ಷಿ ಗುಡ್ಡೆಗಳನ್ನ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಹಳ್ಳಿಲೂ ಈ ಜಿಲ್ಲೆಯಲ್ಲಿ ಏನು ಬಿಟ್ಟೋಗಿದ್ದಾರೆ, ಇದು ಕೆ ಎಚ್ ಪಾಟೀಲ್ ರವರ ಚಿಂತನೆ ಆದರ್ಶವನ್ನ ಎಚ್ ಕೆ ಪಾಟೀಲ್ ಅವರು ನಡೆಸ್ಕೊಂಡು ಹೋಗಿದ್ದಾರೆ. ನಿಮ್ಮೆಲ್ಲರ ಪುರಂದರದಾಸರು ಅವ್ರ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವೇ ಅಂತೇಳಿ. ಹಂಗೆ ಇವತ್ತು ಇಂಥ ಒಂದು ಪವಿತ್ರವಾದಂತ ಕೆಲಸವನ್ನ ಹಾಡಿ ಹೊಗಳಿ ಸಂತೋಷ ಪಟ್ಟು ಕಣ್ಣಲ್ಲಿ ನೋಡಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.